ಸರ ಉಪನ್ಯಾಸಕರೇ, ಮೊನ್ನೆ ಒಂದು ಸುವರ್ಣ ನ್ಯೂಸಿನ ಪರಿಣಾಮವಾಗಿ ಕೆಲ ಕಾಲೇಜಿನ ಪ್ರಾಂಶುಪಾಲರನ್ನು ಮತ್ತು ಅಣ್ಣಾಮಲೈ ಯೂನಿವರ್ಸಿಟಿಯಿಂದ PhD ತಂದಂಥ ವ್ಯಕ್ತಿಗಳನ್ನು, ಅತಿಥಿ ಉಪನ್ಯಾಸಕರನ್ನು ಶಿಕ್ಷಣ ಇಲಾಖೆ ಕರೆಸ್ಕೊಂಡಿತ್ತಿಲ್ಲಿ. ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಆಗಿರ್ಬೋದು, ಅಥವಾ ಇವರು ಮಾಡಿರುವಂಥ PhD ಅಥವಾ ತಂದಿರುವಂಥ PhD ವೆರಿಫಿಕೇಷನ್ಗೆ ಆಗಿರ್ಬೋದು ಅಂತೇಳಿ. ಆದರೆ ಇವರ ವೆರಿಫಿಕೇಷನ್ ಮೂಮೆಂಟು ಸಮಯದಲ್ಲಿ ಪ್ರಾಂಶುಪಾಲರು ಒಂದೇ ಹೋಗಿದ್ದಾರೆ, ಅತಿಥಿ ಉಪನ್ಯಾಸಕರು ಅವರ ಜೊತೆ ಬೆಂಗಳೂರಿಗೆ ಹೋಗಿಲ್ಲ. ಇವರು ಇಲ್ಲೇ ಸರ್ ಹೋಗಿಬಿಟ್ರಿ. ಇವರೆಲ್ಲ ಭಯ ಬಿದ್ದ ಕೇಸ್ ಏನಾಗುತ್ತೋ ಏನಿಲ್ಲ ಅಂಥೇಳಿ. ನಮ್ಮದೊಂದು ಪ್ರಶ್ನೆ, ಪ್ರಾಮಾಣಿಕವಾಗಿರುವಂಥ ದಾಖಲೆಗಳಿದ್ದರೆ ಹೋಗ್ಬೋದಾಗಿತ್ತಲ್ಲ ಶಿಕ್ಷಣ ಇಲಾಖೆಗೆ, ನೀವು ಯಾಕೆ ಹೋಗಲಿಲ್ಲ? ಇನ್ನೊಂದು ಏನು ವಿಚಾರಪ್ಪ ಅಂತಂತಂದರೆ, ಚರಣ್ ಸಿಂಗ್ ಚೌಧರಿ ಯೂನಿವರ್ಸಿಟಿಯಿಂದ ಬಂದಿರುವಂಥ ದಾಖಲೆಗಳ ಬಗ್ಗೆ ಮಾಹಿತಿ ಹೇಳ್ತೀನಿ. ಈಸ್ ಎ ಫೇಕು. ಅಲ್ಲಿ ರಿಜಿಸ್ಟರ್ ಸೈನು ಬೇರೆ ಇದೆ, ವ್ಯಾಲ್ಯೂಯೇಷನ್ ರಿಜಿಸ್ಟರ್ ಸೈನು ಬೇರೆ ಇದೆ. ಯಾವ ರೀತಿಯಾಗಿ ಅಂದರೆ, ನಾನು ಮಾಡುವಂಥ ಕಾಲೇಜಲ್ಲಿ ಫಿಸಿಕಲ್ ಡೈರೆಕ್ಟರ್ನ ಡಾಕ್ಯುಮೆಂಟ್ಸ್ ನನ್ನ ಹತ್ರದ ಮಾಹಿತಿಯಲ್ಲಿ ಒಟ್ಟಾರೆಯಾಗಿ ಮತ್ತು ಮಸ್ಕಿಯಲ್ಲಿ ಕೂಡ ಕಾರ್ಯನಿರ್ವಹಿಸುವಂಥ ಒಬ್ಬ ವ್ಯಕ್ತಿಯ ಫಿಸಿಕಲ್ ಎಜುಕೇಷನ್ ಡಾಕ್ಯುಮೆಂಟ್ಸನ್ನು ತಗೊಂಡು ಅಣ್ಣಾಮಲೈ ಯೂನಿವರ್ಸಿಟಿಯಲ್ಲಿರುವಂಥ ಫಿಸಿಕಲ್ ಎಜುಕೇಷನ್ HOD ಇನ್ ಡಿಪಾರ್ಟ್ಮೆಂಟ್ ದ ಚೇರ್ಮನ್ ಪ್ರವೀಣ್ ಸರ್ ಅಂತೇಳಿ ಕೇಸಿ ಅವ್ರ ಹತ್ರ ನಾನು ವಾಟ್ಸಪ್ ಮೂಲಕ ಕಾಂಟ್ಯಾಕ್ಟ್ ಮಾಡಿದಾಗ, ಇವರು ಡಾಕ್ಯುಮೆಂಟ್ಸ್ ಅವರಿಗೆ ಹಾಕಿದಾಗ ಇವೆಲ್ಲ ಡಾಕ್ಯುಮೆಂಟ್ಸ್ಗಳು ಫೇಕ್ ಇದ್ದಾವೆ. ನಮ್ಮ ಫಿಸಿಕಲ್ ಎಜುಕೇಷನ್ ಸ್ಟಾರ್ಟ್ ಆಗಿದ್ದು ಚರಣ್ ಸಿಂಗ್ ಚೌಧರಿಯಲ್ಲಿ ಸ್ಟಾರ್ಟ್ ಆಗಿದ್ದು 2018ರಲ್ಲಿ ಡಿಪಾರ್ಟ್ಮೆಂಟು. 2022ರಲ್ಲಿ ನಾವು ಕೋರ್ಸ್ ವರ್ಕನ್ನು ಪ್ರಾರಂಭ ಮಾಡ್ತೀವಿ. ನಾವು ಇದುವರೆಗೆ ಕೇವಲ ಇಬ್ಬರಿಗೆ ಮಾತ್ರ ನಾನು PhD ಅವಾರ್ಡನ್ನು ಮಾಡಿದ್ವಿ ನಮ್ಮ ಯೂನಿವರ್ಸಿಟಿಯಿಂದ, ಫಿಸಿಕಲ್ ಎಜುಕೇಷನಿಂದ. ಇಲ್ಲಿ ಆ ಪ್ರವೀಣ್ ಕುಮಾರ್ ಸರ್ ಹೆಸರನ್ನೇ ಹಾಕ್ಕೊಂಡ್ಬಿಟ್ಟಿದ್ದಾರೆ ಚೇರ್ಮನ್ ಅಂದ, ಈತ ನಮಗೆ ಗೈಡ್ ಮಾಡಿದ್ದಾನೆ ಅಂತೇಳಿ ಕೇಸಿ. ಇನ್ನೊಬ್ಬರು ಎಲ್ಲೋ ಇದ್ದಾರೆ, ಅವ್ರ ಹೆಸರನ್ನು ಹಾಕಿದ್ದಾರೆ. ಒಂದು ಮಾತ್ರ ಸತ್ಯ, ಚರಣ್ ಸಿಂಗ್ ಚೌಧರಿ ಯೂನಿವರ್ಸಿಟಿಯಲ್ಲಿ ಈ PT ಮಾಸ್ಟರ್ ಅಂತೀವಲ್ಲ, ಫಿಸಿಕಲ್ ಎಜುಕೇಷನ್, ಅವು 2 ಅವಾರ್ಡ್ ಆಗಿದ್ದಾವೆ. ಅವು ನಮ್ಮ ಸ್ಟೇಟಿನೂ ಅಲ್ಲ. ಅವರು ನನಗೆ ಮಾಹಿತಿ ಕಳಿಸಿದ್ದಾರೆ. ನಿಮ್ಮ ಎಲ್ಲ ದಾಖಲೆಗಳು ಫೇಕ್ ಇದ್ದಾವೆ, ಪ್ಲೀಸ್ ದಯವಿಟ್ಟು ಎಚ್ಚೆತ್ತುಕೊಳ್ರಿ ನೀವು. ಇನ್ನೊಂದು, ಸಿಂಧನೂರಿನ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಬಾಟ್ನಿ ಡಿಪಾರ್ಟ್ಮೆಂಟಲ್ಲಿ ಇಬ್ಬರು ಬರ್ತಾರೆ, ಒಬ್ಬ ಲೇಡೀಸು ಒಬ್ಬ ಜೆಂಟ್ಸು, ಇಬ್ಬರು ಬರ್ತಾರೆ. ಅವರು ಅದೇ ಚರಣ್ ಸಿಂಗ್ ಯೂನಿವರ್ಸಿಟಿಯಲ್ಲಿ ಅಶೋಕ್ ಕುಮಾರ್ ಅಂತೇಳಿ ಕೇಸಿ, ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಇನ್ ಚೇರ್ಮನ್ ಅಶೋಕ್ ಕುಮಾರ್ ಸರ್ ಅಂತ, ಅವರಿಗೆ ಒಬ್ಬ ಆ ಮಹಿಳೆಯು ಡಾಕ್ಯುಮೆಂಟ್ಸ್ ಹಾಕಿದರೆ ಅವರು ಫೇಕ್ ಅಂತ ಹೇಳಿ ಕೇಸಿ ನನಗೆ ಮೆಸೇಜನ್ನು ಕಳಿಸ್ತಾರೆ. ಈ ಡಾಕ್ಯುಮೆಂಟ್ ಸರಿಗಿಲ್ಲ, ಇವೆಲ್ಲ ಫೇಕು, ನಮ್ಮ ಯೂನಿವರ್ಸಿಟಿಯು ಅಲ್ಲ ಅಂತೇಳಿ ಕೇಸಿ. ಅಲ್ಲಿ VC ಸೈನ್ ಬೇರೆ ಇದೆ, ರಿಜಿಸ್ಟರ್ ಸೈನು ಬೇರೆ ಇದೆ, ಅವ್ರು ಕಳಿಸಿರುವಂಥ ದಾಖಲೆ ಬೇರೆ ಇದೆ. ಇವರೆಲ್ಲ ಅಲ್ಲಿ ಅಡ್ಮಿಷನೇ ಇಲ್ಲ ಇವರು. ಇನ್ನೊಬ್ಬರು ಸಚಿನ್ ಕುಮಾರ್ ಅಂತ ಬರ್ತಾನೆ, ಇಲ್ಲೇ ಒಬ್ಬ ವ್ಯಕ್ತಿ ಮಲ್ಲನಗೌಡ ಅಂತ ಸಿನ್ನೂರಿನಲ್ಲಿ ಬಾಟ್ನಿ ಡಿಪಾರ್ಟ್ಮೆಂಟಲ್ಲಿ ಆ ಸಚಿನ್ ಕುಮಾರ್ ಸರ್ ಹತ್ರ PhD ಮಾಡಿದ್ದೀನಿ ಅಂತ ಅವರು ದಾಖಲೆಗಳನ್ನು ಇದು ಮಾಡಿದಾಗ, ನೇರವಾಗಿ ನಾನು ಸಚಿನ್ ಕುಮಾರ್ ಸರ್ ಹತ್ರನೇ ಮಾತಾಡ್ತೀನಿ, ಸರ್ ಈ ಕ್ಯಾಂಡಿಡೇಟ್ ನಿಮ್ಮ ಹಳ್ಳಿಯಲ್ಲಿ PhD ಮುಗಿಸಿದ್ದಾನೆ ಅಂತ ಹೇಳಿದಾಗ, ಇಲ್ಲ ಇದು ದಾಖಲೆಗಳು ನಮ್ಮವಲ್ಲ, ನಮ್ಮ ಯೂನಿವರ್ಸಿಟಿಗೆ ಸಂಬಂಧಪಟ್ಟಿಲ್ಲ, ನಾನು ಈಗ ಬೇರೆ ಕಡೆ ಇದ್ದಿದ್ದೀನಿ, 29ಕ್ಕೆ ಬಂದು ನಿಮಗೆ ದಾಖಲೆ ಸಮೇತ ದಾಖಲೆಗಳನ್ನು ಕೊಡ್ತೀನಿ ಅಂತೇಳಿ. ಒಂದು ಮಾತ್ರ ಸತ್ಯ, ಚರಣ್ ಸಿಂಗ್ ಚೌಧರಿ ಯೂನಿವರ್ಸಿಟಿಯ ದಾಖಲೆಗಳು ನಕಲಿಯಾಗಿದ್ದಾವೆ. ಈಗ ಇತಿಹಾಸ ವಿಭಾಗಕ್ಕೆ ಬರ್ತೀನಿ. ಇತಿಹಾಸ ವಿಭಾಗದ್ದು ಏನು ಅಂತಂದರೆ, ಚೇರ್ಮನ್ ಸರು ಅವಾರ್ಡ್ ಮಾಡಿಲ್ಲ, ಚೇರ್ಮನ್ ಸರ್ ಅವಾರ್ಡ್ ಮಾಡಿಲ್ಲ ಒಂದು. ಆಮೇಲೆ ಈ ಹಿಸ್ಟ್ರಿ ಡಿಪಾರ್ಟ್ಮೆಂಟಲ್ಲಿ ಅನುರಾಧ ಮೇಡಮ್ ಅದಾಳ, ಅವರಿಗೆ ಕೆಲವು ಡಾಕ್ಯುಮೆಂಟ್ಗಳನ್ನು ಹಾಕಿದೆ ನಾನು, ನೋಡಿರಿ ಈ ಥರ ನೀವು ಅವಾರ್ಡ್ ಮಾಡಿದ್ರೆ, ಅವರು ಅವಾರ್ಡ್ ಮಾಡಿಲ್ಲ ಅಂತೇಳಿ. ಒಂದಂತೂ ಸತ್ಯ, ನಮ್ಮ ಕರ್ನಾಟಕದಲ್ಲಿ ಬಂದಿರುವಂಥ ಚರಣ್ ಸಿಂಗ್ ಚೌಧರಿ ಯೂನಿವರ್ಸಿಟಿಯು ಯಾವುದೇ ದಾಖಲೆಗಳು PhD ಅವಾರ್ಡ್ ಆಗಿಲ್ಲ. ಆಮೇಲೆ ಇನ್ನೊಂದು ವಿಶೇಷತೆ ಏನು ಅಂದರೆ, ಕಂಪ್ಯೂಟರ್ ಸೈನ್ಸ್, ಕಂಪ್ಯೂಟರ್ ಅಪ್ಲಿಕೇಶನ್ ಡಿಪಾರ್ಟ್ಮೆಂಟ್ ಇದೆ ಚರಣ್ ಸಿಂಗ್ ಚೌಧರಿ ಯೂನಿವರ್ಸಿಟಿಯಲ್ಲಿ, ಅಲ್ಲಿ PhD ಗೈಡ್ಶಿಪ್ ಇಲ್ಲ. ಇವು ಹೆಂಗೆ ಬಂದು ದಾಖಲೆಗಳು? ನೆನ್ಪಿಟ್ಕೊಡ್ರಿ, ಈಗೂ ನಿಮಗೆ ಕಾಲ ಮಿಂಚಿಲ್ಲ. ನಿಮ್ಮ ದಾಖಲೆಗಳು ನಕಲಿ ಇದ್ದರೆ ದೂರ ಸರಿದು ಬಿಡಿ, ಇಲ್ಲದಿದ್ದರೆ ಮುಂದೆ ಭಾಳಷ್ಟು ಕಠಿಣವಾಗ್ತವೆ. ಆದರೆ ಈ ನಕಲಿಗಳ ಬಗ್ಗೆ ರಾಜ್ಯಾದ್ಯಂತ ವಿಸ್ತರಣೆ ಮಾಡಿರುವಂಥ ಸುವರ್ಣ ನ್ಯೂಸ್ಗೆ ತುಂಬ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಅದೇ ರೀತಿಯಾಗಿ ಈಗೇನು ಫಿಸಿಕಲ್ ಎಜುಕೇಷನ್ ಡಾಕ್ಯುಮೆಂಟ್ಸ್ ತೊಗೊಂಡಿದ್ದೀವಲ್ಲ, ಇವು ನಕಲಿದ್ದಾವೆ. ಅವು
ಈ ಇತಿಹಾಸ ವಿಭಾಗ ಚರಣ್ ಸಿಂಗ್ ಯೂನಿವರ್ಸಿಟಿ ನಕಲಿ ಅನ್ನೋದಕ್ಕೆ ದಾಖಲೆಗಳನ್ನು ಕ್ರೋಢೀಕರಣ ಮಾಡಿದ್ದೀವಿ. ಆ ದಾಖಲೆಗಳನ್ನು ಸುವರ್ಣ ನ್ಯೂಸ್ಗೆ ಮತ್ತೆ ಕೊಡ್ತಾ ಇದ್ದೀವಿ. ನ್ಯೂಸ್ ಟೆಲಿಕಾಸ್ಟ್ ಮಾಡಬೇಕು, ಇವೆಲ್ಲ ಫೇಕ್ ಅದಾವ ಅಂತೇಳಿ ಕೇಸಿ ಒಂದು. ಅದ್ರ ಜೊತೆಗೆ ಈ ಪ್ರಿನ್ಸಿಪಾಲ್ರುಗಳು ಏನೆಲ್ಲರೂ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಿದ್ರು DCAಕ ನಮಗೆ ಬಂದಿರುವಂಥ ಮಾಹಿತಿ. ಆದರೆ ಇವ್ರು ಯಾರೂ ಡಾಕ್ಯುಮೆಂಟ್ಸ್ ತೊಗೊಂಡಿಲ್ಲ. ಇವ್ರಿಗೆ ಹೇಳಿರುವಂಥ ಮಾಹಿತಿ ಏನಂದರೆ ಇವತ್ತು ಅಥವಾ ನಾಳೆ, ಬಹುಶಃ ಇವತ್ತಾಗ್ಬೋದು, ಒಂದು ಆದೇಶ ಮಾಡ್ತೀವಿ, ಆ ಆದೇಶದ ಪ್ರಕಾರ ಕಳಿಸಿ, ಆ ಆದೇಶದ ಜೊತೆಗೆ ಕ್ಯಾಂಡಿಡೇಟ್ಗಳು ಕೂಡ ಬರಬೇಕು, ನೀವು ಹೋಗಬೇಕು. ಈಗ ಹೊರ ರಾಜ್ಯದವರೆಲ್ಲ PhD ಏನಿದಾರಲ್ಲ, ನೀವೆಲ್ಲರೂ DCAಗೆ ಹೋಗಬೇಕು. ಅಲ್ಲಿ ನಿಮ್ಮ ದಾಖಲೆಗಳನ್ನು ವೆರಿಫಿಕೇಷನ್ ಮಾಡ್ತಾರೆ. ಇಡೀ ಇವತ್ತು 10-12 ಕಾಲೇಜ್ ಪ್ರಿನ್ಸಿಪಾಲ್ರುಗಳು ನಿಮ್ಮೆಲ್ಲ ದಾಖಲೆಗಳನ್ನು ತಗೊಂಡು ಹೋಗಿದ್ದಾರೆ. ಅಣ್ಣಾಮಲೈ ಯೂನಿವರ್ಸಿಟಿಯಿಂದ ಬಂದಿರುವಂಥ ಯಾವೊಬ್ಬ ಅತಿಥಿ ಉಪನ್ಯಾಸಕನೂ ಅಲ್ಲಿಲ್ಲ. ನಿಮ್ಮ ದಾಖಲೆಗಳು ನೈಜತೆ ಇದ್ದರೆ ನೀವು ಯಾಕೆ ತಪ್ಪಿಸ್ಕೊಂಡ್ರಿ? ನಿಮ್ಮ ಫೇಕ್ ಇದ್ದಾವೆ, ತಪ್ಪಿಸ್ಕೊಂಡ್ರಿ ಅಷ್ಟೇ. ಮುಂದಿನ ಕಾನೂನು ಕ್ರಮ ಇನ್ನೂ ಕಠಿಣವಾಗಿರುತ್ತೆ. ಈಗ ನೆಕ್ಸ್ಟ್ ನಮಗಿರೋದು ಚರಣ್ ಸಿಂಗ್ ಚೌಧರಿ ಯೂನಿವರ್ಸಿಟಿಯ ಇತಿಹಾಸ, ಫಿಸಿಕಲ್ ಎಜುಕೇಷನ್, ಕಂಪ್ಯೂಟರ್ ಸೈನ್ಸನ್ನು ಅದು ದಾಖಲೆಗಳು ಕ್ರೋಢೀಕರಣ ಮಾಡಿದ್ದೀವಿ. ಅವೆಲ್ಲ ನಕಲಿ, ನೆನ್ಪಿಟ್ಕೊಳ್ರಿ. ಇದೇನು ಫಿಸಿಕಲ್ ಎಜುಕೇಷನ್ಗೆ ಪ್ರವೀಣ್ ಕುಮಾರ್ ಅನ್ನೋ ಸರ್ ಬರೀ 2 ಜನರಿಗೆ ಅವಾರ್ಡ್ ಮಾಡಿಸಿದ್ದಾರೆ. ಇದು ಅದು ಅಷ್ಟೇ, ಉಳಿದಂಥವ್ರಿಗೆ ಯಾರಿಗೂ ಅವಾರ್ಡ್ ಮಾಡಿಸಿಲ್ಲ. ನಮ್ಮ ಕರ್ನಾಟಕದಲ್ಲಿ 430 ಕಾಲೇಜ್ಗಳಲ್ಲಿ ಫಿಸಿಕಲ್ ಎಜುಕೇಷನ್ ಬಂದಿದ್ದಾವಲ್ಲ, ಅವೆಲ್ಲ ಫೇಕ್ ರೀ. ಅವರು ಫೇಕ್ ಅನ್ನೋದಕ್ಕೆ ನನ್ನ ಹತ್ರ ದಾಖಲೆ ಇದೆ. ಸದ್ಯದರಲ್ಲಿ ಅವಾಗ ನ್ಯೂಸ್ಗೆ ಚಾನಲ್ಗೆ ಕೊಡ್ತಾ ಇದ್ದೀವಿ ನ್ಯೂಸ್ ಮಾಡೋದಕ್ಕೆ, ಮತ್ತು ಇಲಾಖೆ ಕೂಡ ಸಬ್ಮಿಷನ್ ಮಾಡ್ತಾ ಇದ್ದೀವಿ. ಈಗಲಾದರೂ ಇಲಾಖೆ ಎಚ್ಚೆತ್ಕೊಂಡು ಇಂಥ ಭ್ರಷ್ಟರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಕೇಸಿ ಮನವಿಯನ್ನು ಮಾಡ್ತಾ ಇದ್ದೀನಿ. ನಮಸ್ಕಾರ.